ಸಾಗರ ತಾಲೂಕಿನ ಬಾರಂಗಿ ಹೋಬಳಿ ಮರಬಿಡಿ ಸೀಮೆಯ ಬೀದರೂರಿನಲ್ಲಿ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಶಿಲಾಮಯ ಜೈನ ಬಸದಿಯ ಪಂಚಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವು ಏಪ್ರಿಲ್ 23ರಿಂದ ಏಪ್ರಿಲ್ 29ರವರೆಗೆ ನೆರವೇರಲಿದೆ ಎಂದು ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶಾಂತರಾಜ್ ಜೈನ್ ನೇಸಲಮನೆ ಅವರು ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಗವಾನ್ 1008 ಶ್ರೀ ವರ್ಧಮಾನ ಸ್ವಾಮಿಯ ಪುರಾಣ ಪ್ರಸಿದ್ಧ ಐತಿಹಾಸಿಕ ಜೀರ್ಣೋದ್ಧಾರಗೊಂಡಿರುವ ನೂತನ ಶಿಲಾಮಯ ಬಸದಿಯ ಮನಸ್ತಂಭೋಪರಿ ಚತುರ್ಮುನ ಚಿನಬಿಂಬಗಳ ಪಂಚಕಲ್ಯಾಣ ಮಹೋತ್ಸವ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯ ಆಚಾರ್ಯರಾದ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ಪರಮ ಪೂಜ್ಯ ಜಗದ್ಗುರು ಸ್ವಸ್ತ್ರೀ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಸೋಂದಾ ಜೈನ ಮಠ ಇವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ನೆರವೇರುತ್ತದೆ ಎಂದು ಮಾಹಿತಿ ನೀಡಿದರು. ಪರಮ ಪೂಜ್ಯ ಆಚಾರ್ಯ 108 ಪುಣ್ಯಸಾಗರ ಮುನಿ ಮಹಾರಾಜರವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೆಯೇ ಪರಮ ಪೂಜ್ಯ ಸ್ವಸ್ತ್ರೀ ಭಟ್ಟಾಕಲಕ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು ಸ್ವಾತಿ ದಿಗಂಬರ ಜೈನ ಮಠ ಸೋಂದಾ ಇವರ ದಿವ್ಯ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ. ಕಾರ್ಯಕ್ರಮವು ಇದೇ ತಿಂಗಳ 23ರಿಂದ 29ನೇ ತಾರೀಕಿನವರೆಗೆ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಸೀದಿಯ ಇತಿಹಾಸದ ಕುರಿತು ಜೊತೆಗೆ ಬೀದರೂರಿನ ಜೈನ ಬಸದಿಯ ಇತಿಹಾಸ ಸಮಿತಿಯ ಪ್ರಮುಖರಾದ ಜ್ಯೋತಿನಿ ಮಿರಾಜ್ ಜೈನ್ ಲಿಂಗನಮಕ್ಕಿ, ಬೀದರೂರಿನ ಯಶೋಧರ ಇಂದ್ರಸಾಗರ ತಾಲೂಕು ಜೈನ್ ಸಮಾಜದ ಅಧ್ಯಕ್ಷರಾದ ಎಂಪಿ ಲೋಕರಾಜ್ ಜೈನ್ ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಧನಪಾಲ್ ಜೈನ್, ಸಮಿತಿಯ ಪ್ರಮುಖರುಗಳಾದ ನಾಗರಾಜ್ ಜೈನ್, ಅತ್ತಿಗೋಡು, ಅಜಿತ್ ಕೆಪಿ ಕಾರ್ಗಲ್, ನವೀನ್ ಕಾರ್ಗಲ್, ವಿದ್ಯಾಧರ ಇಂದ್ರ ಬೀದರೂರು, ಗೀತಾ ಧನಪಾಲ್ ಕಾರ್ಗಲ್, ನೇಮಿರಾಜ ಲಿಂಗನಮಕ್ಕಿ, ಗುರುರಾಜ್ ಬೀದೂರುರವರು ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.